ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ನೋಡ್ರಿ, ಈಗ ಮಧ್ಯಾಹ್ನ ಆಗೈತಿ. ಮಧ್ಯಾಹ್ನ ನಾನು ಕಲ್ಲಂಗಡಿ ಅನ್ನ ಕೊಯ್ಯಾಕತ್ತೆ ನೋಡ್ರಿ ಫ್ರೆಂಡ್ಸ. ಎಷ್ಟು ನಾವು ಬಿಸಿಲೊಳಗೆ ತಂಪ ಪಾನೀಯ ಸೇವಿಸಿದ್ರೂ ಮತ್ತು ಎಷ್ಟು ನಾವು ತಂಪ ಫ್ರೂಟ್ಸ್ ತಿಂದ್ರೂ ಹೊಟ್ಟೆ ಅಂತೂ ತುಂಬೋತು ನೋಡ್ರಿ. ಹೊಟ್ಟೆ ತುಂಬೋತು ಯಾಕೆ ದಾಹನೂ ತುಂಬೋತು. ಅಷ್ಟು ನೀರಿಂದ ಅವಶ್ಯಕತೆ ಐತ್ರಿ ಫ್ರೆಂಡ್ಸ್. ಅಷ್ಟು ಬಿಸಿಲು ಐತಿ. ಎಷ್ಟು ನಾವು ನೀರು ಕುಡಿದ್ರೂ ಹೊಟ್ಟೆ ದಾಹನ ತೀರೋತ್ರಿ ಮತ್ತು ಫ್ರೂಟ್ಸನ್ನು ದಾಹನ ತೀರ್ವತ್ತು ನೋಡ್ರಿ ಫ್ರೆಂಡ್ಸ. ಅಷ್ಟು ಭಾಳ ಅಂದ್ರೆ ಭಾಳ ಬಿಸಿಲು ಐತ್ರಿ ಫ್ರೆಂಡ್ಸ. ಅದ್ರೊಳಗೂ ಈಗ ನಾವು ಹೆಚ್ಚು ನೀರು ಕುಡಿಬೇಕ್ರಿ ಮತ್ತು ಹೆಚ್ಚು ಈ ಥರ ತಂಪ ಫ್ರೂಟ್ಸ್ಗಳು ನಾವು ತಿಂದ್ರೆ ಹೆಲ್ತಿಗೂ ಭಾಳ ಚಲೋ ರೀ. ಮತ್ತು ನೀರಿನ ಅಂಶ ಶರೀರದೊಳಗೆ ಕಮ್ಮಿ ಆದ್ರೆ ಭಾಳ ಹೆಲ್ತ್ ಪ್ರಾಬ್ಲಮ್ ಆಗ್ತೈತೆ ನೋಡಿರಿ ಫ್ರೆಂಡ್ಸ. ಅದಕ್ಕೆ ಯಾವಾಗೂ ಎಲ್ಲರೂ ಹೆಚ್ಚು ನೀರು ಕುಡೀರಿ, ಹೆಲ್ದಿಯಾಗಿರಿ ಫ್ರೆಂಡ್ಸ. ಈಗ ನೋಡಿರಿ, ನಾನು ಮಧ್ಯಾಹ್ನ 3 ಗಂಟೆ ಆಗೈತಿ. ನಾನು ನಿನ್ನೆ ಎಲ್ಲ ಬೆಳಗ್ಗೆ ಹೋಗಿ ಬಂದು ಸ್ವಲ್ಪ ಸುಸ್ತಾಗಿದ್ನಿ ಇಲ್ರಿ. ಅದಕ್ಕೆ ಇವತ್ತಂತೂ ಫುಲ್ ನಿದ್ದೆ ಹತ್ಬಿಟ್ಟಿದ್ರೆ ನನಗೆ ಮನ್ಕೊಂಡ್ಬಿಟ್ಟಿದ್ನಿ ರೀ. ಸನಿಕಾ ಶ್ರೇಹಾನ್ಗೆ ಊಟ ಹಾಕಿಕೊಟ್ಟಿದ್ರಲ್ರಿ. ಆಕೆ ಇಬ್ಬರು ಕೂಡಿ ಶ್ರೇಹಾನ ಮತ್ತು ಸನಿಕಾ ಊಟ ಮಾಡಿದ್ರಿ ಅವರು. ಆಮೇಲೆ ನಾನು ಮನ್ಕೊಂಡಾದ್ಮೇಲೆ ಮಮ್ಮಿ ಹಣ್ಣು ಕಟ್ ಮಾಡಿ ಕೊಡೋಣ ಅನ್ನೋದಕ್ಕೆ ಹಣ್ಣು ಕಟ್ ಮಾಡಿ ಕೊಡಾಕತ್ತೀನಿ ನೋಡಿ ಫ್ರೆಂಡ್ಸ್. ವಾವ್, ಇಷ್ಟು ಚಂದ ಐತಂದ್ರೆ ಹಣ್ಣು ನೋಡಿದ್ರೆ ನಂಗೆ ಗೊತ್ತಾಗ್ತೈತಿ. ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿತ್ತಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ಫ್ರೆಂಡ್ಸ್. ಶ್ರೇಹಾನ್ ಅಂತ ನೋಡ್ರಿ ಇಲ್ಲಿ ಹಣ್ಣು ತಿನ್ನಕ್ಕೆ ಅದ್ರಾಗೂ ದ್ರಾಕ್ಷಿನ ಮೊದಲು ತಿಂತಿದ್ದ. ಬಟ್ ಈಗ ಅವಂಗೆ ದ್ರಾಕ್ಷಿನ ಇದ್ದೂರಿ ಮನೆಯೊಳಗೆ ಅದು ದ್ರಾಕ್ಷಿನ ಬ್ಯಾಡಾಗೈತಿ. ಅವಂಗೆ ಕಲ್ಲಂಗಡಿಯನ್ನು ತಿನ್ನೋಕೆ ಇಷ್ಟಪಡಕತ್ತ ನೋಡ್ರಿ ಫ್ರೆಂಡ್ಸ. ಕಲ್ಲಂಗಡಿಯನ್ನು ಅಷ್ಟೇ ತಿಂತಾನೆ ರೀ. ಸನಿಕಾಗ ನಾನು ಕಟ್ ಮಾಡಿಕೊಟ್ಟಿದ್ದು ದೊಡ್ಡ ಸ್ಲೈಸ್ ಇದ್ದು ರೀ. ನಾನು ಸಣ್ಣ ಮಾಡ್ಕೋತೀನಿ ಮಮ್ಮಿ ಅಂಥೇಳಿ ಸಣ್ಣ ಕಟ್ ಮಾಡಿ ತಿನ್ಬೇಕಂಥೇಳಿ ಕುಂತ ನೋಡ್ರಿ ಫ್ರೆಂಡ್ಸ. ತೊಗೊಂಡೇನಿ ಹೆಂಗೈತೆ ಅಂತ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನೋಡ್ರಿ, ನಾನು ಮುಗ್ಮಟ ಕಾಣತಿದ್ರಿ ನೋಡ್ರಿ. ಸಿಂಪಲ್ಲಾಗಿ ಐತ್ರಿ ಮುಗ್ಮಟ. ಇದ್ರೊಳಗೆ ಹಾಕಿ ತೋರಿಸ್ತೀನಿ, ಬಾಕ್ಸಲ್ಲಿ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತೈತೆ ಅಂಥೇಳಿ. ಅದೇ ಕೈ ಒಳಗೆ ಅಷ್ಟು ಕ್ಲಿಯರಾಗಿ ಕಾಣಿಸೋದು ಅನಿಸ್ತೈತಿ ನಿಮ್ಗೆ. ನಾನು 1 ವರ್ಷದೊಳಗೆ 2 ಮೂಗ್ಮಟ ಕಳ್ಕೊಂಡೇನಿ. ಅದಾವೆಲ್ಲ ಸಾದಾ ಫಿರ್ಕಿ ಇದ್ದು ರೀ. ಅದಕ್ಕೆ ಸಾದಾ ಫಿರ್ಕಿ ಅವ ಸರಿ ಬರವಲ್ಲು ಅಂಥೇಳಿ ಗೋಲ್ಡ್ ಫಿರ್ಕಿನ ತೊಗೋಬೇಕಂತೇಳಿ ತೊಗೊಂಡೆ ನೋಡ್ರಿ ಫ್ರೆಂಡ್ಸ. ಇದಂತೂ ಚಂದ ಐತ್ರಿ, ದಿಪ್ಪೋ ಐತ್ರಿ ಇದ ನೋಡೋಕೆ. ಮತ್ತು ಇದು ಟಿಕಾವ್ ಬರ್ತೈತೆ ಅಂತೇಳಿ ಇದನ್ನ ಚಾಯ್ಸ್ ಮಾಡಿ ತೊಗೊಂಡೇನಿ ರೀ. ಮೊದಲಿನ ಹರಳಿನೂ ಇದ್ದು ರೀ. ಬಟ್ ಇವ ಫುಲ್ ಎಲ್ಲ ಗೋಲ್ಡ್ ಐತ್ರಿ ಫ್ರೆಂಡ್ಸ. ಸಾಕಾತು ನೋಡ್ರಿಪ್ಪ. 15-20 ದಿನ ಹಾಕಿಲ್ಲ ಅಂತಂದ್ರೆ ಹೋಲ ಸ್ವಲ್ಪ ಮುಚ್ಚಾಕೆ ಬಂದಿದ್ರಿ ಅದು. ಅದ್ರಾಗೂ ಸ್ವಲ್ಪ ದಿಪ್ಪ ಐತಲ್ರಿ ಅದಕ್ಕೆ ಸ್ವಲ್ಪ ಹೋಗಾಕ ಕಷ್ಟ ಆತ್ರಿ. ನೋಡ್ಬೋದ್ರಿ ಫ್ರೆಂಡ್ಸ್ ಯಾವ ಥರ ಕಾಣ್ತೈತಿ. ಹೊಸ ಮುಗುತ್ತೆ ಹೆಂಗೈತಿ ಕಮೆಂಟ್ ಮುಖಾಂತರ ಹೇಳ್ರಿ. ಇಷ್ಟ ಆದ ಒಂದು ಲೈಕ್ ಮಾಡಿರಿ. ಇದ್ರ ಪ್ರೈಸ್ ಫ್ರೆಂಡ್ಸ, ಇದ್ರ ಪ್ರೈಸ್ ಬಂದು 3200 ರೀ. ಇದ್ರದ್ದು ಗೋಲ್ಡ್ ಫಿರ್ಕಿ ಐತ್ರಿ. 3200 ಇದಕ್ಕೆ ಒಂದು 100 ರೂಪೀಸ್ ಮೈನಸ್ ಮಾಡೀರಿ ಮತ್ತು 3100 ಮಾಡಿ ತೊಗೊಂಡಿರಿ ಫ್ರೆಂಡ್ಸ. ಡಿಪ್ ಐತ್ರಿ. ಬಟ್ ನನಗೆ ಅನಿಸಿದ ಮಟ್ಟಿಗೆ ಬಾಳಿಕೆನೂ ಬರ್ತೈತೆ ಅಂತ ಹೇಳಿ ಇದನ್ನ ನಾನು ಚಾಯ್ಸ್ ಮಾಡಿ ತೊಗೊಂಡೇನಿ ರೀ ಫ್ರೆಂಡ್ಸ. ಏನಿದ್ರು ನಾವು ತೊಗೋಬೇಕಾದ್ರೆ ಗೋಲ್ಡ್ ತೊಗೋಬೇಕಾದ್ರೆ ಬಹಳ ವಿಚಾರ ಮಾಡಿ ಮುಂದೆ ನಮ್ಗೆ ಫ್ಯೂಚರ್ ಒಳಗೆ ಸ್ವಲ್ಪ ದಿನ ಅದು ಬಾಳಿಕೆ ಬರೋ ಹಂಗೆ. ಯಾಕಂತಂದ್ರೆ ನಾವು ಮೇಲಿಂದ ಮೇಲೆ ಗೋಲ್ಡನ್ನು ನಮ್ಗೆ ತೊಗೊಳಕ್ಕಾಗಂಗಿಲ್ಲ ನೋಡಿರಿ. ಏನಿದ್ರು ತೊಗೋಬೇಕಾದ್ರೆ ಗೋಲ್ಡ್ ತೊಗೋಬೇಕಾದ್ರೆ ವಿಚಾರ ಮಾಡಿ ತೊಗೋಬೇಕು. ಅದಕ್ಕೆ ಭಾಳ ಸ್ಟೋನ್ದು ತೊಗೋಬಾರ್ದು, ಸಿಂಪಲ್ಲಾಗಿ ಆದ್ರೆ ಗೋಲ್ಡ್ದ ತೊಗೋಬೇಕ್ರಿ. ಅದಕ್ಕೆ ನಾನು ಸ್ಟೋನ್ದು ತೊಗೊಲಿಲ್ರಿ ಈ ಸಲ, ಗೋಲ್ಡ್ ಅದನ್ನು ತೊಗೊಂಡೇನಿ ನೋಡ್ರಿ. ಕೆರಿಬೇಕಂತ ಬಂದ ನೀವು. ಎಲ್ಲಿ ಕೆರೆಯತ್ತೈತೆ ನಿಂಗೆ? ಎಲ್ಲಿ ಮೇಲೆ? ಇಲ್ಲಿ ನೋಡ್ರಿ. ಶ್ರೇಹಾನ್ಗೆ ಇಲ್ಲಿ ಕೆರೆಯಾಕತ್ತೈತೆ ನೋಡ್ರಿ. ಶ್ರೇಹನ್ ಹಾಯ್ ಏನಪ್ಪ ಫ್ರೆಂಡ್ಸ್. ಹಾಯೇನು? ಹಾಂ ಕೆರಿತಾನೆ. ಹಾಯನ್ ಅವಂಗೆ ಈಗ ಬೆವ್ರೊಳಗೆ ಭಾಳ ಕೆಲಸ ಆಗುತ್ತೆ. ನಾನು ಲಾಸ್ಟ್ ಟೈಮ ಸ್ಟೋನ್ದ ತೊಗೊಂಡಿದ್ದೀನಿ ನೋಡ್ರಿ. ಅದಕ್ಕೆ ಸ್ಟೋನ್ದಿನ ಈ ಸಲ ತೊಗೊಂಡಿಲ್ಲ, ಸಿಂಪಲ್ ಆಗಿನೇ ಇಲ್ಲಿ ಅಂತೇಳಿ ಗೋಲ್ಡ್ದು ತೊಗೊಂಡೇನಿ ರೀ ನಾನು.
ಮತ್ತು ನಾನು ಅವ್ರಿಗೆ ಕೇಳಿದ್ನಿ ಸ್ಟೋನ್ಸ್ ಚಾರ್ಜನ್ನು ನೀವು ಗೋಲ್ಡ್ ರೇಟೇ ಹಿಡಿತೀರಿ ಅಂತ ಕೇಳಿದಾಗ ಅವ್ರನ್ನ ಹೇಳಿದ್ರೆ ಹಾಂ ಗೋಲ್ಡ್ ರೇಟ್ ಹಿಡಿತೀರಿ, ಏನಿದ್ರು ನಾವು ವೆಯ್ಟ್ ಮಾಡಬೇಕಾದ್ರೆ ಗೋಲ್ಡ್ ರೇಟೇ ಹಿಡಿತೇವೆ ಅಂದಿರಿ. ಅದಕ್ಕೆ ಫ್ರೆಂಡ್ಸ್ ನಮ್ಗೆ ಬರೀ ತೊಗೊಳಕ್ಕಾಗಂಗಿಲ್ಲ. ಅದಕ್ಕೆ ಏನಿದ್ರು ಗೋಲ್ಡ್ ತೊಗೋಬೇಕಾದ್ರೆ ಗೋಲ್ಡ್ ಅಂತೂ ಭಾಳ ಹೆಚ್ಚು ರೇಟ್ ಐತೆ ನೋಡಿರಿ. ಅದಕ್ಕೆ ಗೋಲ್ಡ್ ತೊಗೋಬೇಕಾದ್ರೆ ವಿಚಾರ ಮಾಡಿ ತೊಗೋಬೇಕಾಗ್ತದೆ. ಅದಕ್ಕೆ ಸ್ಟೋನ್ದ ಏನು ಮಾಡೋದು, ಸ್ಟೋನ್ದ ಭಾಳ ಅದು ನಮ್ಗೆ ಲಾಸ್ ಆಗ್ತೈತೆ ಅಂಥೇಳಿ ನಾನೇನು ಮಾಡಿದ್ನಿ, ಇಲ್ಲಿ ಫುಲ್ ಗೋಲ್ಡೇ ಇರಲಿ ಅಂಥೇಳಿ ಗೋಲ್ಡ್ ತೊಗೊಂಡಿನಿ ನೋಡಿರಿ. ಫ್ರೆಂಡ್ಸ ಮಾಡಿ ಮೇಲೆ ಕಸ ಭಾಳ ಹರಿವಿದ್ರಿ ಫ್ರೆಂಡ್ಸ. ಅದಕ್ಕೆ ಈಗ ಕಸ ಹೊಡ್ಬೇಕಂತೇಳಿ ಬಂದೆ ನೋಡಿರಿ. ಹುಡುಗರದು ಆಟ ಆಡ್ತಾವ್ರಿ, ಎಲ್ಲ ಸ್ವಲ್ಪ ಹರಿವಾಡೋದು ಹೋಗಿರ್ತಾವೆ ರೀ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂತಂದ್ರೆ ಏನಾದರೂ ಅದು ಹಾಕಕ್ಕೆ ಬರ್ತೈತಿ ಅಂತೇಳಿ ಎಲ್ಲ ಕ್ಲೀನಾಗಿ ಕಸ ಹೊಡ್ಕೊಂಡೇನಿ. ಹುಡುಗರಂತೂ ಆಟ ಆಡಕತ್ತಾರೆ, ಇನ್ನೂ ಅವ್ರಿಗೆ ಚಹಾ ಮಾಡಿಕೊಟ್ಟಿಲ್ರಿ. ಶ್ರೇಹಾನ ಅವ್ರ ಡ್ಯಾಡಿ ಅಂತ ಹೇಳಿದ್ರಂತ ಅದಕ್ಕೆ ಹದಿ ಕಾಯತ್ತಿದ್ರಿ ಅವ್ರ ಡ್ಯಾಡಿ ಬಂದ ಕೂಡಿ ನಾವು ಇದೆಲ್ಲ ಕ್ಲೀನ್ ಮಾಡ್ಕೊಂಡ ಇಲ್ಲಿ ಚುರುಮುರಿ ಮತ್ತು ಬಜ್ಜಿ ತಿಂದ ಚಹಾ ಕುಡ್ದು ಕೆಳಗಿಳ್ದ ಬಂದು ನೋಡಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆದ್ರೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಅರೆ ಸರಿ